ದಯಮಾಡಿಸಿ ಸ್ವಾಗತಂ ಸುಸ್ವಾಗತಂ. ಎಸ್, ಇವತ್ತು ನಾವು ಅಸ್ಕ್ಲೆಪಿಯೋಸ್ ಕ್ಲಿನಿಕ್ ನಾರ್ಡ್ ಆಕ್ಸೆನ್ಝೋಲ್ಗೆ ಬಂದೀವಿ. ಇಲ್ಲಿ ಒಂದು 3 ಅಪಾಯಿಂಟ್ಮೆಂಟ್ಸ್ ಅದಾವ. ಇನಿಷಿಯಲ್ ಡೇಸ್ ಒಳಗೆ ನೀವು ನರ್ಸ್ ಇಲ್ಲಿ ಬಂದ್ರೆ ನಿಮಗೆ ಡೈರೆಕ್ಟ್ಲಿ ಡ್ಯೂಟಿ ಹಾಕಂಗಿಲ್ಲ. ಸೊ ದರ್ ವಿಲ್ ಬಿ ಲಾಟ್ ಆಫ್ ಅಪಾಯಿಂಟ್ಮೆಂಟ್ಸ್ ದ್ಯಾಟ್ ಯು ನೀಡ್ ಟು ಅಟೆಂಡ್, ಯು ನೀಡ್ ಟು ಟೇಕ್. ಸೊ ಅಪಾಯಿಂಟ್ಮೆಂಟಿಗೆ ವೇಟ್ ಮಾಡತ್ತೀನಿ. ಎಕ್ಸಾಕ್ಟ್ಲಿ ಏನು ಅಪಾಯಿಂಟ್ಮೆಂಟಪ್ಪ ಅಂದ್ರೆ ನಮ್ಮದು ಕಾಂಟ್ರಾಕ್ಟ್ ಅದ, ಒಂದು ಸ್ವಲ್ಪ ಸೈನ್ ಮಾಡೋದಿರ್ತೈತಿ. ಆಮೇಲೆ ಮತ್ತು ಬ್ಲಾ ಭಾಳಷ್ಟು ಪೇಪರ್ಸ್ ಕೊಡ್ತಾರೋ. ದೆನ್ ವೀಸಾ ಹೆಂಗೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದು, ಯಾರ ಪರ್ಸನ್, ಅದ್ರ ಬಗ್ಗೆ ಎಲ್ಲ ಇರ್ತೈತಿ. ಆಮೇಲೆ ನೀವು ಫ್ಯಾಮಿಲಿ ಹೆಂಗೆ ಮೂವ್ ಮಾಡ್ಕೊಳ್ಳೋದು ಜರ್ಮನಿಗೆ 1 ಇಯರ್ ಆದ ಬಳಿಕ ಅನರ್ಕೆನೋಂಗ, ಅದ್ರ ಬಗ್ಗೆ ಎಲ್ಲ ಇರ್ತೈತಿ. ಸೊ ಬೇಸಿಕಲಿ ಇಟ್ಸ್ ಇನಿಷಿಯಲ್ ಸ್ಟೇಜ್. ಸೊ ಯು ನೀಡ್ ಟು ಅಟೆಂಡ್ ದೀಸ್ ಆಲ್ ಅಪಾಯಿಂಟ್ಮೆಂಟ್ಸ್. ಸೊ ನಿಮ್ಗೆ ಅನಿಸ್ತಿರ್ಬೋದು ನಾ ಕಿವಿಗೆ ಯಾವಾಗಲೂ ಯಾಕೆ ಹೆಡ್ಫೋನ್ ಹಾಕೋದು ಅಂದೆ. ಸೊ ಹೆಡ್ಫೋನ್ ಇದು ಹಾಡಕ್ಕೆ ಹೇಳೋಕ್ಕಲ್ಲ, ಜಸ್ಟ್ ಇಟ್ ವಿಲ್ ಪ್ರೊಟೆಕ್ಟ್ ಮೈ ಇಯರ್ಸ್ ಫ್ರಮ್ ಕೋಲ್ಡ್. ಸೊ ದ್ಯಾಟ್ಸ್ ವೈ ಐ ವಿಲ್ ವಿಯರ್. ಹೊರಗೆ ಭಾಳ ಥಂಡಿರ್ತೈತೆ ನಾನು ಅದನ್ನ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ. ಓಕೆ, ಹಂಗೆ ಒಂದು ರೌಂಡ್ ವಿಡಿಯೋ ಮಾಡಿದ್ನಿ. ಈ ಥರ ಐತಿ ಹಾಸ್ಪಿಟ್ಲಲ್ಲಿ ಆಕ್ಸೆನ್ಝೋಲ್. ಇದು ನಮ್ಮ ಹಾಸ್ಪಿಟ್ಲ್ ಅಲ್ಲ, ನಮ್ಮದು ಬೇರೆ ಐತಿ ಹಾಸ್ಪಿಟ್ಲ. ಬಟ್ ಇದು ನಮ್ಮದು ಇನ್ನೊಂದು ಸಬ್ ಸೆಂಟರ. ಇಲ್ಲಿ ನಮ್ಮದು ಅಪಾಯಿಂಟ್ಮೆಂಟ್ಸ್ ಇತ್ತು. ಸೊ ಜರ್ಮನಿದವ್ರ ಬೇಸಿಕಲಿ ಹೇಳ್ಬೇಕಂದ್ರೆ ಡಿಜಿಟಲಿ ಆಗಿಲ್ಲ ಅವ್ರಿನ್ನೂ. ಸೊ ದಿ ಹ್ಯಾವ್ ಟು ಬಿ ಡಿಜಿಟಲೈಸ್ಡ್ ದೆಮ್ಸೆಲ್ಫ್ ಬಿಕಾಸ್ ಲಾಟ್ ಆಫ್ ಪೇಪರ್ ವರ್ಕ್ ಬ್ಲಾ ಇಷ್ಟು ಪೇಪರ್ ವರ್ಕ್ ಐತಿ, ತಲೆ ಹಾಪಾಗಿ ಬಿಡ್ತೈತಿ. ಅಷ್ಟು ಪೇಪರ್ ವರ್ಕ್ ಐತಿ. ಏನೂ ಇಲ್ಲ, ಸಿಂಪ್ಲಿ ಒಂದು ಸಣ್ಣದು ಏನಾದರೂ ಇದ್ರೂ ಪೇಪರ್ ವರ್ಕ್. ಎಲ್ಲ ಪೇಪರ್ದಾಗ ಏನೂ ಡಿಜಿಟಲಿ ಅಂತೂ ಏನೂ ಇಲ್ಲ ಅವರು. ಸೊ ಅಪಾಯಿಂಟ್ಮೆಂಟ್ ಎಲ್ಲ ಮುಗೀತು, ವಾಪಸ್ ಹೊಂಟೀವಿ. ಮೆಟ್ರೋ ಸ್ಟೇಷನ್ಗೆ ಮೆಟ್ರೋ ಇಟ್ ಮೀನ್ಸ್ ಉಬಾನ್ ಅಂತ ಅಂತಾರೆ ಇಲ್ಲಿ. untergrund ಬಾನ್ ಅಂದರೆ ಮೆಟ್ರೋ ಟೈಪ್. ಎಸ್, ಇಟ್ಸ್ ಎ ಮೆಟ್ರೋ. ನಾವು ಹೋಗ್ಬೇಕಾಗಿದ್ದು ಲಂಗೆನ್ಹಾರ್ನ್ ಮಾರ್ಕ್ಟ್. ಓನ್ಲಿ 3 ಸ್ಟಾಪ್ ಐತಿ. 3 ಸ್ಟಾಪ್ ಆದ ಬಳಿಕ ನಮ್ಮದು ಡೆಸ್ಟಿನೇಷನ್ ಬರ್ತೈತಿ. ಸೊ ಇಲ್ಲಿ ತೋರಿಸ್ಲತ್ತೈತಿ ನಮ್ಮ ಮೆಟ್ರೋ ಉಬಾನು 1 ಮಿನಿಟ್ ಒಳಗೆ ಬರ್ತೈತಿ ಅಂತ. ಎಸ್, ದಿಸ್ ಈಸ್ ಅವರ್ ಉಬಾನ್. ಸೇಮ್ ಲೈಕ್ ಮೆಟ್ರೋ. ಇಂಡಿಯಾ ಒಳಗೆ ಮೆಟ್ರೋ ಇರ್ತಾವಲ್ಲ, ಬೆಂಗಳೂರು ಒಳಗೆ ನೋಡಿರ್ಬೋದು ನಾನು. ಬೆಂಗಳೂರು ಎರ್ನಾಕುಲಮ್ ಒಳಗೆ ಐತಿ. ಇಲ್ಲಿ ನಾವು ಮುಂಬೈ ಒಳಗೆ ಅಲ್ಲಿ ಮೆಟ್ರೋ ಅದಾವೆ. ಸೊ ಸೇಮ್ ಲೈಕ್ ದ್ಯಾಟ್ ಓನ್ಲಿ. ಮೆಟ್ರೋ ನೋಬೋದು ಅಲ್ಲಿ ಮ್ಯಾಲೆ ಮಾಡಿರ್ತಾರೆ, ಇವರೇ ತೆಳಗೆ ಮಾಡ್ಯಾರ. ಗ್ರೌಂಡ್ ಬಿಟ್ಟು ತೆಳಗೆ ಅದಾವೆ, ಅದಕ್ಕೆ ಉಬಾನ್ ಅಂತಾರೆ ಅದಕ್ಕೆ. ಸೊ ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಉಬಾನ್ ಇನ್ ಜರ್ಮನಿ. ಕೆಳಗೆ ಇಷ್ಟೆಲ್ಲ ಫಾಲ್ಸ್ ಆಗೈತೆ ಅಂದು ನೋಡಿನಿ. ಆದರೆ ಇದು ಸ್ನೋ ಟೈಮ, ಸೊ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಇಟ್ಸ್ ಲೈಕ್ ಸ್ನೋ ಎಲ್ಲ ಒಳಗೆ ತೊಗೊಂಬರ್ತೈತಿ, ಕಾಲಿಗೆ ಹತ್ತಿರ್ತೈತಿ. ಸೊ ಬೇಸಿಕಲಿ ಹೊರಗಡೆ ವ್ಯೂ ಮಾತ್ರ ಮಸ್ತ್ ಇತ್ತು. ಬಟ್ ಜಾಸ್ತಿ ಏನೂ ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ಮಾರ್ನಿಂಗಿಂದ ಫುಲ್ಲು ಫಾಗ್ ಐತಿ. ಸ್ನೋ ಅಂತೂ ಸ್ಟಾಪ್ ಆಗೈತಿ, ಆಲ್ಮೋಸ್ಟ್ ಸ್ನೋ ಫಾಲ್ ಆಗೋದು ಸ್ಟಾಪ್ ಆಗೈತಿ. ಆದರೆ ಹೆವಿ ಫಾಗ್ ಇತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಇನಿಷಿಯಲ್ ಡೇಸ್. ಸೊ ಲಂಗೆನ್ಹಾರ್ನ್ ನಾರ್ಡ್ಗೆ ಬಂದೀವಿ. ನೆಕ್ಸ್ಟ್ ಸ್ಟಾಪ್ ನಮ್ಮದೈತಿ. ಸೊ ದೇ ವಿಲ್ ಅನೌನ್ಸ್ ಹಿಯರ್ ಓನ್ಲಿ. ಇದು ನಮ್ಮ ಸ್ಟಾಪ. ಎಸ್, ಓಕೆ, ಇಳಿದ ಲೆಫ್ಟಿಗೆ ಹೋಗ್ರಿ ಅಂದರು. ಹೊಂಟೀವಿ. ಬಂತು ಸ್ಟಾಪ. ಹೊರಗಡೆ ಬಂದು ನೋಡ್ತೀನಿ, ಇದು ಕೌಫ್ಲ್ಯಾಂಡ. ನಮ್ಮ ಅಪಾರ್ಟ್ಮೆಂಟ್ ಬಾಜುನ ಐತಿ. ಇಲ್ಲಿ ಕೆಳಗೆ ನೋಡ್ತೀನಿ ಮಾರ್ಕೆಟ್, ರೋಡ್ ಸೈಡ್ ಮಾರ್ಕೆಟ್. ಫಸ್ಟ್ ಟೈಮ್ ನೋಡಿದ್ನಿ, ಗಾಬರಿದ್ನಪ್ಪ. ಇಲ್ಲೂ ರೋಡ್ ಸೈಡ್ ಮಾರ್ಕೆಟ್ ಮಾಡ್ತಾರೆ. ಮಸ್ತ್ ಐತೆ ಹೇಳತ್ತೆ ಅಂದು ಹೊಂಟಿದ್ನಿ. ಯಾಕೋ ಮತ್ತೆ ಹೋಗ್ಬೇಕು ಅನಿಸ್ತು. ಮತ್ತೆ ರಿಟರ್ನ್ ಬಂದು ಏನೇನ್ರಿ ಐತೆ ನೋಡ್ಬೇಕತ್ತ. ಜಾಕೆಟ ಎಲ್ಲ ಐತಿ. ಇವು ಅಂತೂ ಹೆವಿ ಚೀಪ್ ಸಿಗ್ತಾವಪ್ಪ, ಮಸ್ತ್ ಸಿಗ್ತಾವೆ ಮಾರ್ಕೆಟ್.
ಸೊ ಚೀಫೆಸ್ಟ್ದಾಗ ನಿಮ್ಗೆ ತೊಗೋಬೇಕಾಗಿತ್ತಂದ್ರೆ ಈ ಥರ ಮಾರ್ಕೆಟ್ ಎಲ್ಲರಿ ಇದ್ದು ಅಂದ್ರೆ ನೋಡಿರಿ, ಅಲ್ಲಿ ಚೀಪಾಗಿ ಸಿಗ್ತಾವೆ. ಆಮೇಲೆ ಅಲ್ಲಿ ಫಾರ್ಮರ್ಸ್ ಏನಿರ್ತಾರಲ್ಲ ಎಲ್ಲ ಫ್ರೆಶ್ ಐಟಮ್ಸ್ ತೊಗೊಂಬಂದಿರ್ತಾರೆ. ಕಾಸ್ಟ್ಲಿ ಓಕೆ, ಮೀನ್ಸ್ ನೀವು ಸೂಪರ್ ಮಾರ್ಕೆಟ್ದಾಗ ತೊಗೋತೀರಿ, ಸೂಪರ್ ಮಾರ್ಕೆಟ್ ಒಳಗೆ ತೊಗೋಬೇಕು ಆ್ಯಕ್ಚುಲಿ. ಯಾಕಂದರೆ ಇವು ಮಾರ್ಕೆಟ್ ದಿನ ಇರೋಂಗಿಲ್ಲ ನಿಮ್ಗೆ, 1 ಡೇ ಇಲ್ಲ 2 ಡೇ ಇರ್ತಾವೆ ವೀಕ್ ಒಳಗೆ. ಸೊ ಬಟ್ ಇಲ್ಲಿ ಫಾರ್ಮರ್ಸ್ ಫ್ರೆಶ್ ಆಗಿ ತೊಗೊಂಬಂದಿರ್ತಾರೆ, ಅದು ಇಂಪಾರ್ಟೆಂಟ್. ನೀವು ಮಾರ್ಕೆಟ್ ಒಳಗೆ ಅಲ್ಲಿ ಇಟ್ಟಿದ್ದು ಇರ್ತಾರೆ, ಅದಕ್ಕೆ ಮಾರ್ಕೆಟ್ಗಿಂತಲೂ ಇಲ್ಲಿ ತಗೋದು ಬೆಟರ್. ರೇಟ್ ಐ ಥಿಂಕ್ ಸೇಮ್, ಏನೂ ಅಷ್ಟೇನು ಪ್ರಾಬ್ಲಮ್ ಆಗಂಗಿಲ್ಲ, ರೇಟ್ದೇನು ಭಾಳ ಕಡಿಮೆ ವ್ಯತ್ಯಾಸ ಆಗಂಗಿಲ್ಲ. ಎಗ್ ಅದು ಎಲ್ಲ ಫುಲ್ ಫ್ರೆಶ್ ತೊಗೊಂಬಂದಿರ್ತಾರೆ ಎಲ್ಲ ಫಾರ್ಮರ್ಸ್. ಎಗ್ ಕೋಳಿ ಫಾರ್ಮ ಇರ್ತೈತೆ, ಅವರು ಎಲ್ಲ ಬಂದಿರ್ತಾರೆ. ಸೊ ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ರೋಡ್ ಸೈಡ್ ಮಾರ್ಕೆಟ್ ನೋಡತ್ತೀನಿ. ಆಮೇಲೆ ತಿನ್ನೋ ಐಟಮ್ಸ್, ಆ್ಯಪಲ್ ಅಂತೂ ಕೇಳಬೇಡ, ಆ್ಯಪಲ್ ಹೆವಿ ಫ್ರೆಶ್ ಸಿಗ್ತಾವೆ ನಿಮ್ಗೆ. ಅದನ್ನು ನೀವು ಜಸ್ಟ್ ಅದನ್ನು ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಫ್ರೆಶ್ ಐತೆ ಅನ್ನೋದು. ಆ್ಯಪಲ್ ನೋಡ್ದು ಚಲೋ ಇದ್ದು ಅಂದ್ರೆ ತೊಗೊನು. ಸೊ ಇವೆಲ್ಲ ವೆಜಿಟೇಬಲ್ಸ್. ಆಮೇಲೆ ಸೊ ನಾನು ಆಲ್ರೆಡಿ ಸಂತಿ ಮಾಡಿದ್ನಿ, ಅದಕ್ಕೆ ಏನೂ ತೊಗೋಲಿಲ್ಲ. ಬಟ್ ನನಗೆ ಲೈಕ್ ಆಗಿದ್ದು ಅಂದರೆ ಇದು ಜಾಕೆಟ್ಗಳು ಇವ ಮತ್ತು ಫ್ರೆಶ್ ವೆಜಿಟೇಬಲ್ಸ್ ಇವೆಲ್ಲ ಬಂದಿತ್ತು, ಅದು ನನಗೆ ಇಷ್ಟ ಆಯಿತು. ಓಕೆ, ನೋಡೋಣ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಬಾಯ್, ಟಾಟಾ, ಚಾವ್ ಚಾವ್.